ಚೆನ್ನಾಗಿ ಮಾಡಿಸಿದ್ರೆ ನೀನು ಇತ್ತಲ್ಲಿಗೆ ಬರ್ತಾನೆಂದು ಏ ರಾಮ ಎತ್ತಾರ್ಗೋತ ಗಂಟ್ಲ ಏನು ನಿನ್ನ ಅವಸ್ಥೆ? ಶ್ರೀರಾಮಚಂದ್ರನಂತ್ರು ನೀನು ಜಮದಗ್ನಿ ಅವತಾರ ತಾಳೆ ಈ ವಜ್ರಕಾಂತರ ವಾಡೆ ಒಳಗೆ ಬಂದಿರುವುದು. ಹೌದು, ಈಗ ಜಮದಗ್ನಿಯಾಗಿ ಬಂದಿದ್ದೇನೆ. ಇನ್ನು ಮುಂದೆ ಬರಲಿದ್ದಾನೆ ನನ್ನ ತಮ್ಮ ಹುಲಿಯ ಪಾಶೋಪಶಾಸ್ತ್ರ ಹಿಡಿದು ವೀರ ಪುಂಡರ ಗಂಡ ವೀರ ಪರಶುರಾಮ ನನ್ನ ತಮ್ಮ ಹುಲಿಯ. ಆ ಕುಣೆ ಹೆಸರು ನನ್ನ ಮನೆಯಲ್ಲಿ ಯಾಕೆ ಹುಚ್ಚರಾಗಿ ವರ್ತಿಸಿತು? ಆಸ್ತಿ ಕೈ ಬಿಟ್ಟು ಹೋಯ್ತಮ್ಮ ಮನೆಗೆ, ಅಥವಾ ನಿನ್ನ ತಂಗಿನ ನಿನ್ನ ತಮ್ಮ ಮರ್ಡರ್ ಮಾಡುತ್ತಾನೆ ಎಂಬ ಕೊರಗಿಗೋ? ಅದಾವುದಲ್ಲಲೇ, ಯಾವುದೋ ಅಲ್ಲ. ನಿನ್ನ ನಡೆದ ನನ್ನ ರೈತ ಸಂಘಟನೆ ಸಮಾವೇಶದಲ್ಲಿ ನಿನ್ನ ಕೆಲವರಿಂದ ನನ್ನ ಸಮಾವೇಶಕ್ಕೆ ಬಾಂಬ್ ಹಾರಿಸಿ ಆ ಸಮಾವೇಶವನ್ನು ಸಮಶಾನ ಮಾಡಿಸಿರುವುದಕ್ಕೆ ಯಾಕೆ ಒತ್ತಿದ್ದು? ಏನಾಗಿದೆ ನಿನಗೆ? ನಮ್ಮ ಆಸ್ತಿಯನ್ನು ಕಸಿದುಕೊಂಡೆ, ಆದರೂ ಸುಮ್ಮನಾದೆ. ನನ್ನ ಮುದ್ದ ತಂಗಿಯ ಬೆಲೆ ಕೆಡಿಸಿದೆ, ಆದರೂ ಸುಮ್ಮನಾದೆ. ಈಗ ನನ್ನ ಜೀವಕ್ಕೆ ಜೀವ ಕೊಡುತ್ತಿರುವ ನನ್ನ ಮುಕ್ತ ರೈತರ ಮೇಲೆ ಕೈ ಮಾಡಿದರೆ
ನಾನು ಸುಮ್ಮನೆ ಬಿಡುವುದಿಲ್ಲ ಮಗಳೇ, ಸುಮ್ಮನೆ ಬಿಡುವುದಿಲ್ಲ. ಅದು ಕೇವಲ ಶಾಂಪಲ್. ಇನ್ನು ಮುಂದೆ ಇದೆ ನಿನಗೆ ಬಂಪರ್ ಆಫರ್. ರೈತನು ಬೆಳೆದ ಅನ್ನ ಉಂಡು ಅವನಿಗೆ ಅನ್ಯಾಯ ಮಾಡಿದ್ಯಲ್ಲ ಹರಾಮ್ ಖೋರ್. ಹಿಂದಿಲ್ಲ ನಾಡಿ ನೀನು ಹೊಟ್ಟೆಗೆ ಒಂದು ತಿಟ್ಟು ಅನ್ನ ಸಿಗದೆ ಸತ್ತು ಹೋಗುತ್ತೆ ಮಗಳೇ, ಸತ್ತು ಹೋಗುತ್ತೆ. ಇಷ್ಟಕ್ಕೆ ನಿಲ್ಲಿಸೋದಿಲ್ಲ ನನ್ನ ಹೋರಾಟ. ಇಡೀ ನನ್ನ ಕರ್ನಾಟಕ ತುಂಬ ನನ್ನ ರೈತ ಸಂಘಟನೆ ಕಟ್ಟೆ. ನಿನಗೆ ತಕ್ಕ ಪಾಠ ಕಲಿಸುತ್ತೇನೆ ಮಗಳೇ, ತಕ್ಕ ಪಾಠ ಕಲಿಸುತ್ತೇನೆ. ಈ ನಾಡಿನ ಖ್ಯಾತ ವೈದ್ಯರು, ಸನ್ಯಾಸಿಗಳು, ಧಾರ್ಮಿಕ ಮುಖಂಡರು ಹಾಗೂ ಈ ಊರಿನ ಹಿರಿಯರು ಎಲ್ಲರೂ ನನ್ನ ಕೈವಶದಲ್ಲಿರುವಾಗ ನಿನ್ನಿಂದ ಏನು ಕಿಸಿಯಲು ಸಾಧ್ಯವಿಲ್ಲ. ಅಲೇ ಕಿತ್ತೂರಿನ ಹುಲಿ, 6 ಕೋಟಿ ಕನ್ನಡಿಗರ ಕಂದ ನನ್ನ ತಮ್ಮ. ನನ್ನ ತಮ್ಮ ಒಬ್ಬನೇ ಸಾಕು. ನಿನ್ನ ಅರದ ಹತ್ತಿದ ಅಂತಸ್ತಿಕೆಯನ್ನು ಸುಟ್ಟು ಹಾಕಲು. ಅವನಿಗೆ ನನ್ನ ಎದುರುಗಡೆ ಬಂದು ನಿಲ್ಲುವುದಕ್ಕೆ ಹೇಳು. ಶಂಡನ ಹಾಗೆ ಮಾತನಾಡಬೇಡ. ಅವನ ಎದೆಗುಂಡಿಗೆ ಗಟ್ಟಿದೆ ಎಂದು ನೋಡಿಕೋ ಅಂತ ಹೇಳು. ಲೇ ರಾಮ, ನಿನ್ನ ತಮ್ಮನನ್ನು ಹೇಗೆ ಸತ್ತನೆಂದು ಕೇಳ್ತೀಯಲ್ಲ, ನಿನ್ನ ತಂಗಿಯನ್ನು ಕೂಡ ನಾನೇ ಕೊಂದಿದ್ದು, ಅವರ ಬರಲಿದ್ದ ಮಗುವನ್ನು ಕೂಡ ಕುತ್ತಿಗೆ ಹೆಚ್ಚಿಕೊಂಡಿದ್ದು ನಾನೇ. ನಿನ್ನ ತಂಗಿಯನ್ನು ಕೊಂದು ಆ ಕೊಲೆಯನ್ನು ನಿನ್ನ ತಮ್ಮನ ಮೇಲೆ ಹೊರಿಸಿದೆ. ಆವಾಗ ನನ್ನ ದಾರಿಯನ್ನು ಸುಗಮ ಮಾಡಿಕೊಂಡೆ. ಹೇಗಿದೆ ವಜ್ರಕಾಂತರ ವೈಭವದ ದರ್ಭ? ನನ್ನ ತಂಗಿಯಗೋಸ್ಕರ ನಮ್ಮ ಆಸ್ತಿಯನ್ನು ತ್ಯಜಿಸಿದ್ದೆವು. ಅದು ಅಲ್ಲದೆ ನನ್ನ ತಂಗಿಯನ್ನು ಕೊಲೆ ಮಾಡಿದ ಕೊಲೆಗಡಕ ನೀನು. ಹಲೇ ನಿನ್ನಂತ ಪಾಪಿ ಭೂಮಿಯ ಮೇಲೆ ಇರಬಾರದು, ಭೂಮಿಯ ಮೇಲೆ ಬದುಕಬಾರದು. ನಿನ್ನನ್ನು ಕೊಂದು ಲೇ ವಜ್ರ, ನಿನ್ನನ್ನು ಕೊಂದು ನನ್ನ ತಂಗಿಯ ಆತ್ಮಕ್ಕೆ ಶಾಂತಿ ನೀಡುತ್ತೇನೆ ಮಗಳೇ, ಶಾಂತಿ ನೀಡುತ್ತೇನೆ. ಯಾಸ್ ಬೆಂಕಿ, ಯಾಸ್, ಒಳ್ಳೆ ಕೆಲಸ ಮಾಡಿದೆ. ಸ್ವೀಕರಿಸಿ ಮಗನೇ ಈ ಕೆರಳಿದ ಕಾಳಿಂದ ಸರ್ಪದ ಏಟನ್ನ. ಅಯ್ಯೋ 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 ನನ್ನ ಕೈ ಮುರಿತರು. ಬೆಂಕಿ, ಕೊಡುವ ಬಡಿಗೆಯನ್ನು ಈ ಮಗನಿಗೆ ನಾನು ನಾಕೇಟ್ ಹಾಕ್ತೀನಿ. ಅಯ್ಯೋ ತಮ್ಮ ಇಲ್ಲ, ನನ್ನ ಕೈ ಮುರಿದಾಕಿದಾರಪ್ಪ. ಏನಿಲ್ಲ ಈ ಸುತ್ತು ಹತ್ತಿರ ಹೊಡೆಯನಾದ ವಜ್ರಗೌಡರಿಗೆ ಹೊಡೆಯಷ್ಟು ಸೊಪ್ಪು ಬಂದಿತ್ತೇನಲ್ಲೇ ಮಗನೇ. ನಾನು ಹೊಡೆದರೆ 1 ಕಡೆ ಅಲ್ಲ 9 ಕಡೆ ಗಾಳಿ ಬರಬೇಕು ಮಗನೇ. ಅಯ್ಯೋ ಅಮ್ಮ, ಅಯ್ಯೋ ದೇವರ ಬೆಂಕಿ, ನನ್ನ ಮೇಲೆ ಕೈ ಮಾಡಿದವನನ್ನು ಕೈ ಕಾಲುಗಳು ಇರಬಾರದು, ಹಾಗೆ ಹೊಡೆಯವನನ್ನು.
ಚೂರು ಮಗನೇ ಚೂರು. ಬೆಂಕಿ ಕಾಲು ಕಳೆದುಕೊಂಡ ಈ ಮಗನನ್ನು ಬಾಂಬೆಯಲ್ಲಿ ಭಿಕ್ಷೆ ಬೇಡಲು ಹಚ್ಚು. ಅಮ್ಮ ಒಂದು ಭಿಕ್ಷೆ ಬೇಡಲಿ. ಸೂರ್ಯಕಾಂತ್, ಇವನಿಗೆ ಸೂಕ್ತವಾದ ಸ್ಥಳ ಎಂದರೆ ಅದು ಬಾಂಬೆನೆ. ಯಾಕಂದ್ರೆ ಇಲ್ಲೇ ಇದ್ದರೆ ಆ ಸಂಘ ಈ ಸಂಘ ಅಂತ ನಿನಗೆ ಮುಳ್ಳಾಗ್ತಾನೆ. ಇವನಿಗೆ ಬಾಂಬೆಯಲ್ಲಿ ಭಿಕ್ಷಾಟನೆ ಬೇಡದೆ ಅಂತ ಸೂಕ್ತವಾದ ಸ್ಥಳ. ಚಾರ್ಲಿ, ಅಲ್ಲೇ ನೋಡ್ತಾರೆ ಬಾಳೆ. ಯಪ್ಪ, ಹೊಡತಂದ್ರೆ ಹೊಡತಲ್ಲ, ಬಡತಂದ್ರೆ ಬಡತಲ್ಲ. ಅದು ನನ್ನ ಕಣ್ಣಿಗೆ ಚಕ್ರ ಬತ್ತು ಯಪ್ಪ, ಕಣ್ಣಿಗೆ ಚಕ್ರ ಬತ್ತು. ಬಾ, ಮೊದಲು ಈ ದರಿದ್ರ ಹೆಣವನ್ನು ಬಿಸಾಕಿ ಬರೋಣ. ಹಣವಿಲ್ಲದ ಪುರುಷನನ್ನು ವೇಷ ತೊರೆಯುತ್ತಾಳೆ. ಸೋತ ರಾಜರನ್ನು ಪ್ರಜೆಗಳು ತೊರೆಯುತ್ತಾರೆ. ಹಣ್ಣು ಬಿಡದ ಮರವನ್ನು ಪಕ್ಷಿಗಳು ತೊರೆಯುತ್ತವೆ. ಲೇ ರಾಮ, ನಿನ್ನ ಮತ್ತು ನಿನ್ನ ತಮ್ಮನನ್ನು ಈ ಹುಚ್ಚ ಜನರಿಂದಲೇ ತೊರೆಯುವ ಹಾಗೆ ಮಾಡದಿದ್ದರೆ ನನ್ನ ಹೆಸರು ವಜ್ರ ವೈಡೂರ್ಯದಿಂದ ಬೆಳೆಯುವ ವಜ್ರಕಾಂತನೇ ಅಲ್ಲ. ಇಲ್ಲಿವರೆಗೆ ಎಲ್ಲಿ ಹೋಗಿದ್ದೆ? ಅಣ್ಣ, ನೋಡಿದ್ರೆ ಅರ್ಥವಾಗೋದಿಲ್ಲವೇ ನಾನು ಎಲ್ಲಿಗೆ ಹೋಗಿರಬಹುದು ಅಂತ? ಪಲ್ಲವಿ, ನನ್ನ ಹೆಸರು ಕೇಳಿದ್ರೆ ಈ ಊರಿನ ಜನ ಗಾಡ ಗಾಡ ಅಂತ ನಡಗುತ್ತಾರೆ. ಅಂತರಲ್ಲಿ ನೀನು ನನ್ನ ಮರ್ಯಾದೆ ಹಾಳು ಮಾಡ್ತಾ ಇದ್ದೀಯ. ಅಣ್ಣ, ನೀನು ತಪ್ಪು ತಿಳ್ಕೊಂಡಿದ್ದೀಯ. ಜನರು ಹೆದರುವುದು ಕ್ರೂರ ಮೃಗಕ್ಕೆ ಹೊರತು ಮನುಷ್ಯನಿಗೆಲ್ಲ. ಅಂದ ಮೇಲೆ ಜನರ ಕಣ್ಣಿಗೆ ನೀನು ಅದಕ್ಕಿಂತಲೂ ಕಡೆಗೆ ಕಾಣ್ತೀಯ ಅಂತ ಕಾಣ್ತೆ. ಪಲ್ಲವಿ, ಪಲ್ಲವಿ, ತಂದೆ ತಾಯಿ ಇಲ್ಲದ ಅನಾಥಳೆಂದು ನಿನ್ನನ್ನು ಮುದ್ದಿನಿಂದ ಸಾಕಿದರೆ ನನ್ನ ದಾರಿಗೆ ವಿರುದ್ಧವಾಗಿ ನಡೆದುಕೊಳ್ಳುತ್ತಿರುವೆ ಎಂದ ಮೇಲೆ ನಿನಗೊಂದು ಗತಿ ಕಾಣಿಸುತ್ತೇನೆ. ಹೇ ವಜ್ರಕಾಂತ್, ಬೇಗ ಬನ್ನಿ. ನಿಮ್ಮ ಬಾವುಗಳ ಸ್ಪರ್ಶನವಿಲ್ಲದೆ ನನಗೆ ನಿದ್ದೆ ಬರ್ತಿಲ್ಲ. ಬೇಗ ಬನ್ನಿ ವಜ್ರಕಾಂತ್, ಬೇಗ ಬನ್ನಿ. ಓಕೆ ಓಕೆ, ಆಯ್ತು, ಬಂದೆ. ಹಲೋ ವಜ್ರಕಾಂತ್, ಬರೋ ಮೈಕ್ ಇದು ಮಾಡು.